ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ನೋಡಿ. 5 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಕೆಲಸ ಇದೆ, ಜಾಸ್ತಿ ಇದೆ. ಇವತ್ತು ಚಟ್ಟಿ ಇದೆ. ಚಟ್ಟಿ ಅಂದರೆ ಅಮಾವಾಸ್ಯೆ ಆಗಿ 7 ದಿನಕ್ಕೆ ನಮ್ಮ ಕಡೆ ಚಟ್ಟಿ ಅಂತ ಮಾಡ್ತಾರೆ. ಅದು ಮೈಲಾರ ಮಲ್ಲಣ್ಣ ಇಲ್ಲಾಂದರೆ ಖಂಡೋಬಾ ಅಂತಾರೆ ನೋಡಿ. ಆ ದೇವರು ಯಾರ ಮನೇಲಿ ಇರ್ತಾರೆ ಅವ್ರ ಮನೇಲಿ ಚಟ್ಟಿ ಅಂತ ಈ ಅಮಾವಾಸ್ಯೆ ಆಗಿ 7 ದಿನಕ್ಕೆ ಮಾಡ್ತಾರೆ. ಅದಕ್ಕೆ ನಾನು ಜಲ್ದಿ ಬೇಗನೆ ಎದ್ದಿದ್ದೀನಿ ನೋಡಿ. ಹೊರಗಡೆ ಎಲ್ಲ ತುಂಬ ಕತ್ತಲಿದೆ. ಇನ್ನು 5 ಗಂಟೆ ಆಗಿದೆ. ಹೊರಗಡೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಇವಾಗ ಅದಕ್ಕೆ ಮನೆಯಲ್ಲಿಂದ ಒಳಗಡೆದು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಮಾಡೋಣ ನೋಡಿ. ನಮ್ಮ ಮನೆ ದೇವರು. ಇವಾಗ ಹೊರಗಡೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ನಾವು ನೈಟೇ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೋತೀವಿ. ಇವಾಗ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಯಿತು ನೋಡಿ. ಇವಾಗ ಹುಡುಗೋದಿದೆ, ಎಲ್ಲ ಮನೆ ಹುಡ್ಕೊಂಡು ಬರಬೇಕು. ಹುಡ್ಕೊಂಡು ಮನೆಯೆಲ್ಲ ಸೂಂಟ್ಬೇಕು. ಇವಾಗ ಬನ್ನಿ, ಮನೆಯಲ್ಲೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಹೊರಗಡೆ ಹೋಗೋಣ ಬನ್ನಿ. ಇವಾಗ ನೋಡಿ ಸ್ವಲ್ಪ ಬೆಳಕಾದಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ಜಾಸ್ತಿ ಏನಿಲ್ಲ, ಲೈಟ್ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಕತ್ತಲೆ ಇದೆ ನೋಡಿ. 6-6:30 ತನಕ ಇನ್ನೂ ಕತ್ತಲೆ ಇರುತ್ತೆ. ಇವಾಗ ಹೊರಗಡೆ ಬಂದು ಹೊರಗಡೆ ಎಲ್ಲ ಹುಡುಗಿ ನೀರು ಚಳಿ ಹೊಡೆದು ಮತ್ತು ರಂಗೋಲಿ ಎಲ್ಲ ಹಾಕಬೇಕು ನೋಡಿ. ಅದಕ್ಕೆ ಇವಾಗ ಹೊರಗಡೆ ಬಂದಿದ್ದೀನಿ ನೋಡಿ. ಹೊರಗಡೆ ಎಲ್ಲ ಹುಡ್ಕೊಂಡೆ, ಮನೆ ಹೊರಗಡೆ ಎಲ್ಲ ಹುಡುಗಿ ಇವಾಗ ಚಳಿ ಹೊಡ್ಕೊಂಡು ರಂಗೋಲಿ ಹಾಕಬೇಕು. ಇವಾಗ ಎಷ್ಟು ಬೇಗ ಎದ್ರೂ ಇನ್ನೂ ಕೆಲಸನೇ ಮುಗಿಯಲ್ಲ ನೋಡಿ. ಬೆಳಗ್ಗೆ ಆಗ್ತಾ ಬಂತು, ಆದರೆ ನನ್ನ ಕೆಲಸ ಇನ್ನೂ ಮುಗಿದಿಲ್ಲ. ಇನ್ನೂ ತುಂಬ ಕೆಲಸ ಇದೆ. ಇವಾಗ ಮನೆಯೆಲ್ಲ ಹುಡ್ಕೊಂಡು ಬಂದೆ, ಕ್ಲೀನ್ ಮಾಡಿದ್ದೀನಿ. ಇವಾಗ ಮನೆಯೆಲ್ಲ ಸೂಂಟ್ಕೊಂಡು ಬರಬೇಕು ನೋಡಿ. ಯಾಕಂದರೆ ಇವತ್ತು ನೈವೇದ್ಯ ಕೊಡಬೇಕು, ಖಂಡೋಬಿಗೆ ಹೋಗಬೇಕು. ಅದಕ್ಕೆ ಚಟ್ಟಿ ಇದೆಯಲ್ಲ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಜರ ಬೇಗ ಎದ್ದಿದ್ದೀವಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಮನೆ ಸೂಂಟ್ಕೊಂಡು ಬರಬೇಕು ನೋಡಿ. ಡೈಲಿ ಪರ್ಸಿ ಒರೆಸ್ತಾನೆ ಇರ್ತೀವಿ. ಯಾಕಂದರೆ ನನ್ನಂತೂ ಚಿಕ್ಕ ಮಕ್ಕಳು ಹೊಲಸು ಮಾಡ್ತಾನೆ ಇರ್ತಾರೆ. ಡೈಲಿ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಇವಾಗ ನೋಡಿ ಎಲ್ಲ ಪರ್ಸಿಗಳನ್ನು ಒರೆಸ್ಕೊಂಡಿದ್ದಾಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ಅಡುಗೆ ಮನೆಗೆ ಬಂದೆ ನೋಡಿ. ಅಡುಗೆ ಮನೆಯೂ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ನಾವು ನೈಟ್ ಎಲ್ಲ ಅಡುಗೆ ಮಾಡೇ ಕ್ಲೀನ್ ಮಾಡೇ ಮಲ್ಕೋತೀವಿ. ಆದರೂ ಬೆಳಗ್ಗೆ ಸ್ವಲ್ಪ ಮತ್ತೆ ಕ್ಲೀನ್ ಮಾಡಲೇಬೇಕಲ್ಲ, ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತೀವಿ. ಇವಾಗ ನೋಡಿ ನಾನು ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮುಗೀತು ನಂದು. ಇವಾಗ ಅಡುಗೆ ಮಾಡೋದು ಎಲ್ಲ ಕೆಲಸ, ಅರ್ಧ ಕೆಲಸ ಮುಗೀತು. ಇವಾಗ ಇನ್ನೂ ಅರ್ಧ ಕೆಲಸ ಇದೆ ನೋಡಿ. 9 ಗಂಟೆ ತನಕ ಅಡುಗೆ ಎಲ್ಲ ಮುಗಿಬೇಕು. ಡ್ಯೂಟಿಗೆ ಮತ್ತು ಸ್ಕೂಲ್ಗೆ ಮಕ್ಕಳು ಹೋಗ್ತಾರಲ್ಲ, ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಬೇಕು ನೋಡಿ. 9 ಗಂಟೆ ತನಕ ನಮ್ಮ ಮನೇಲಿ ಅಡುಗೆ ಟಿಫನ್ನು ಎಲ್ಲ ಮುಗಿಬೇಕು. ಇವಾಗ ನೋಡಿ ಕುಂಕುಮ ಅರಿಶಿಣ ಎಲ್ಲ ಹಚ್ಕೊಂಡು ಗ್ಯಾಸಿಗೆಲ್ಲ ಹಚ್ಚಿ ಪೂಜೆ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡೋದಕ್ಕೆ. ಇವಾಗ ನೋಡಿ ಅನ್ನ, ಸಾಂಬಾರು, ಪಲ್ಯ ಎಲ್ಲ ಮಾಡಿಕೊಂಡೆ. ಇವಾಗ ರೊಟ್ಟಿ ಒಂದು ಮಾಡಬೇಕು. ಇವತ್ತು ನನ್ನ ಮಗಂದು ಸ್ಕೂಲ್ ರಜಾ ಅಂತೆ. ಇವಾಗ ನಂಗೆ ಗೊತ್ತಾಯಿತು. ಇಲ್ಲಾಂದರೆ ಚಪಾತಿ ರೊಟ್ಟಿ ಎರಡೂ ಮಾಡ್ತೀವಿ. ಇವತ್ತು ಅವ್ನು ಸ್ಕೂಲ್ ರಜೆ ಇದ್ದಿದ್ದ ಸಲುವಾಗಿ ಚಪಾತಿ ಮಾಡ್ತಾಯಿಲ್ಲ. ಮನೆಯಲ್ಲಿದ್ದಾಗ ಒಂದಿನಾನಾದರೂ ಅವನಿಗೆ ರೊಟ್ಟಿನೇ ಕೊಡ್ತೀನಿ. ಸ್ಕೂಲ್ಗಾದರೆ ರೊಟ್ಟಿ ಟಿಫನ್ ಚೆನ್ನಾಗಿರಲ್ಲ ಅಂತ ಚಪಾತಿ ಕೊಡ್ತೀವಿ. ಡೈಲಿ 2 ಮಾಡ್ತೀನಿ. ಇವತ್ತು ರೊಟ್ಟಿ ಒಂದೇ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ರೊಟ್ಟಿ ಎಲ್ಲ ಮಾಡಿಬಿಟ್ಟು ಅವರು ಡ್ಯೂಟಿಗೆ ಹೋಗ್ತಾರೆ, ಲೇಟ್ ಆಗುತ್ತೆ ಅಂತ ಬೇಗ ಬೇಗ ರೊಟ್ಟಿ ಎಲ್ಲ ಮಾಡಿ ತೆಗಿಯೋದು ನೋಡಿ. ನಮ್ಮ ಕಡೆ ಜೋಳದ ರೊಟ್ಟಿ ಈ ಥರ ಮಾಡ್ತೀವಿ. ಡೈಲಿ ಬೇಕು. 1 ಟೈಮ್ ಆದರೂ ಬೆಳಗ್ಗೆ 1 ಟೈಮ್ ಆದರೂ ರೊಟ್ಟಿ ಮಾಡಲೇಬೇಕು ನಾವು. ಅದಕ್ಕೆ ಇವಾಗ ರೊಟ್ಟಿ ತಟ್ತಾ ಇದ್ದೀನಿ ನೋಡಿ. ನಾನು ಹೇಗೆ ರೊಟ್ಟಿ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಹೇಗೆ ಮಾಡ್ತೀರಾ ಅಂತಲೂ ಹೇಳಿ ನೋಡಿ. ನಾವು ಈ ಥರ ತಟ್ತೀವಿ. ರೊಟ್ಟಿ ತೆಳ್ಳಗಿರಬೇಕು. ದಪ್ಪ ಆದರೆ ನಮ್ಮ ಮನೇಲಿ ಯಾರು ತಿನ್ನಲ್ಲ. ನಮಗೆ ತೆಳ್ಳಗೆ, ದಪ್ಪ ಮಾಡೋಕ್ಕೂ ಬರಲ್ಲ. ನಾನು ತೆಳ್ಳಗೆ ಎಷ್ಟಾದರೂ ತೆಳ್ಳಗೆ ಮಾಡ್ತೀನಿ. ಟೈಮ್ ಲೇಟ್ ಆದರೂ ಪರವಾಗಿಲ್ಲ, ಜರ ತೆಳ್ಳಗೆ ಬಡಿತೀನಿ ನಾನು. ಇವತ್ತು ಚಟ್ಟಿ ಇದೆ ಅಂದಲ್ಲ, ಅದು ಅಡುಗೆ ಮತ್ತೆ ಮಾಡಬೇಕು. ಇನ್ನೊಂದು ಸ್ವಲ್ಪ ನಿಂತು 2 ಗಂಟೆ 3 ಗಂಟೆಗೆ ಅಡುಗೆ ಮಾಡ್ತೀವಿ. ಅದು ಯಾಕಂದರೆ ಅದು ನೈಟ್ ಒಯ್ಯಬೇಕು. ದೇವಸ್ಥಾನಕ್ಕೆ ನೈಟ್ ಹೋಗ್ತೀವಿ. ಅದಕ್ಕೆ ಆವಾಗ ಅಡುಗೆ ಮತ್ತು ಭರ್ತಾ, ಸಜ್ಜಿ ರೊಟ್ಟಿ, ಅನ್ನ ಎಲ್ಲ ಆವಾಗ ಮತ್ತೆ ಹೋಳಿಗೆ ಎಲ್ಲ ಮಾಡಬೇಕು ನೋಡಿ. ಆವಾಗ ಇದು ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲ ಕೆಲಸ ಮುಗಿಸಿ ಮತ್ತೆ ಅದು ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕು.
ಒಂದು ಕಡೆ ರೊಟ್ಟಿ ಬೇಯಿಸ್ಕೋತಾ ಇದ್ದೀನಿ, ಇನ್ನೊಂದು ಕಡೆ ರೊಟ್ಟಿ ತಟ್ತಾ ಇದ್ದೀನಿ. ಇವಾಗ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ. ಮಾಡಿಕೊಂಡು ಇವಾಗ ಹಂಚ ಮೇಲೆ ಹಾಕ್ಕೊಳ್ಳೋದು ನೋಡಿ. ಇವಾಗ ನೋಡಿ ಹಂಚ ಮೇಲೆ ಹಾಕಿದ್ದೀನಿ. ಹಾಕಿ ಇವಾಗ ನೀರು ಹಚ್ಕೋತೀನಿ. ಇವಾಗ ಬೇಗ ಬೇಗ ರೊಟ್ಟಿ ಎಲ್ಲ ಮುಗಿಸಿ ಮತ್ತೆ ಮುಂದಿನ ಕೆಲಸ ನೋಡೋದು. ಇನ್ನೂ ತುಂಬ ಕೆಲಸ ಇರುತ್ತಲ್ಲ ನೋಡಿ. ರೊಟ್ಟಿ ಎಲ್ಲ ತಿರುವು ಹಾಕೋದು ಮಾಡೋದು. ಅದು ರೊಟ್ಟಿ ರೆಡಿ ಆಯಿತು. ಇವಾಗ ಇನ್ನೊಂದು ರೊಟ್ಟಿ ಹಾಕೋತಾ ಇದ್ದೀನಿ ನೋಡಿ. ರೊಟ್ಟಿ ಹಾಕಿ ಮತ್ತೆ ನೀರು ಹಚ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಎರಡು ಮಗ್ಗಲು ಚೆನ್ನಾಗಿ ಬೇಯಿಸ್ಬೇಕು ನೋಡಿ. ನಾನು ಇವತ್ತು ಬೆಳಗ್ಗೆ ಟಿಫನ್ ಏನೂ ಮಾಡಿರಲಿಲ್ಲ. ಅದಕ್ಕೆ ಅವನಿಗೆ ಇಡ್ಲಿ ಮಾಡಬೇಕಂದ್ರೆ ಅವನಿಗೆ ಇಡ್ಲಿ ವಡೆ ತಿನ್ನೋದಿತ್ತು ಇವತ್ತು. ಅದಕ್ಕೆ ಅವನು ಹೊರಗಡೆಯಿಂದ ತಂದು ಇಡ್ಲಿ ವಡೆ ತಿಂತಾ ಇದ್ದಾರೆ. ಈ ಕಡೆ ನಾನು ಅಡುಗೆ ಮಾಡಿದ್ದೆ ನೋಡಿ. ತೆಂಗಿನಕಾಯಿ ಚಟ್ನಿ, ಹಸಿ ತೆಂಗಿನಕಾಯಿ ಚಟ್ನಿ, ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದೆ. ಹೆಸರು ಬೇಳೆ ಹಾಕಿ ಪಾಲಕ್ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ. ಸಾಂಬಾರು ಮಾಡಿದ್ದೀನಿ. ಮತ್ತು ಅನ್ನ, ಜೀರಾ ರೈಸ್ ಮಾಡಿದ್ದೆ ನಾನಿವತ್ತು. ಮತ್ತು ಹಿಂಡಿ, ಶೇಂಗಾ ಹಿಂಡಿ ಹಚ್ಚಿದ್ದೀನಿ. ಮತ್ತು ಇದು ಬಾಂದಿಟ್ಟು ಅಂತಾರೆ, ಅನ್ನದಾಗೆ ಹಾಕ್ಕೊಂಡು ತಿನ್ನೋದದು. ಮಸಾಲ ಮಾಡ್ತಾರೆ, ಮನೆಯಲ್ಲೇ ರೆಡಿ ಮಾಡ್ತಾರೆ. ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಗೆ ಮಾಡ್ತಾರೆ ಅಂತ. ನಾನು ಒಂದು ಸರಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬಾಂದಿಟ್ಟು ಹೇಗೆ ಮಾಡ್ತಾರಂತ. ಅನ್ನದಲ್ಲಿ ಹಾಕ್ಕೊಂಡು ಊಟ ಮಾಡೋದು. ಇವಾಗ ನೋಡಿ ರೊಟ್ಟಿನೂ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇಡ್ತಾ ಇದ್ದೀನಿ ನೋಡಿ. ಇವಾಗ ಫೈನಲ್ ಆಗಿ ಇಷ್ಟು ಅಡುಗೆ ಮಾಡ್ಕೊಂಡಿದ್ದೀನಿ. ಡೈಲಿ ಇಷ್ಟು ಅಡುಗೆ ಮಾಡ್ತೀವಿ, ಆದರೆ ಪಲ್ಯ ಚೇಂಜ್ ಇರುತ್ತೆ. ಆದರೆ ರೊಟ್ಟಿ ಚಪಾತಿ ಎಲ್ಲ ಮಾಮೂಲಿ ಡೈಲಿ ಬೇಕು. ಬೆಳಗ್ಗೆ ಏನಾದರೂ ಟಿಫನ್ ಮಾಡಿದ್ರು ಮತ್ತು ಈ ಅಡುಗೆ ಎಲ್ಲ ಮಾಡಲೇಬೇಕು. ಬೆಳಗ್ಗೆ ಟಿಫನ್ನು ಮಾಡಬೇಕು ಮತ್ತು ಅಡುಗೆನೂ ಮಾಡಬೇಕು. ಬಾಕ್ಸ್ ಕಟ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಇಷ್ಟು ಅಡುಗೆ ಮತ್ತು ಬೆಳಗ್ಗೆ ಟಿಫನ್ನು ಎರಡೂ ಮಾಡಬೇಕು ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.